ಪ್ರತಿಭಟನೆ ಮಾಡಿದಂತಹ ರೈತರನ್ನ ಆಂದೋಲನ್ ಜೀವಿಗಳು ಅಂತ ಮತ್ತೆ ಖಲಿಸ್ತಾನಿಗಳು ಅಂತೇಳಿ ಕರೆದಿದ್ರು. ವಿದ್ಯಾರ್ಥಿಗಳನ್ನ ಟುಕಡೆ ಟುಕಡೆ ಗ್ಯಾಂಗ್ ಅಂತ ಕರೆದಿದ್ರು. ಪ್ರಶ್ನಿಸುವ ಧ್ವನಿಯನ್ನ ಜನರಿಂದಲೇ ದೂರ ಮಾಡುವ ಒಂದು ರೀತಿಯ ತಂತ್ರಗಾರಿಕೆ. ವಿಮರ್ಶೆ ಇಲ್ಲದ ಸಮಾಜ ಸತ್ತ ಸಮಾಜಕ್ಕೆ ಸಮ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಪ್ರಜಾಪ್ರಭುತ್ವ ಅಂತಂದ್ರೆ ಕೇವಲ 5 ವರ್ಷಕ್ಕೊಮ್ಮೆ ಮತದಾನ ಮಾಡಿ ಸುಮ್ಮನೆ ಆಗಿ ಕುತ್ಕೊಳ್ಳುವಂಥದ್ದಲ್ಲ. ಆಳುವಂತ ಜನ ಯಾರಿದ್ದಾರೆ ಅವರನ್ನ ಮತ್ತೆ ನಮ್ಮ ತೆರಿಗೆ ಹಣದಿಂದ ಅಧಿಕಾರ ನಡೆಸುವವರನ್ನ ಇದೇನಪ್ಪ ಹೀಗೆ ಅಂತ ಪ್ರಶ್ನೆ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಜೀವಾಳ. ಬಟ್ ಪ್ರಸ್ತುತ ಭಾರತದಲ್ಲಿ ಪ್ರಶ್ನೆ ಮಾಡುವಂಥ ಜನ ಯಾರ್ಯಾರಿದ್ದಾರೆ ಅವರನ್ನ ದೇಶದ್ರೋಹಿಗಳು ಅಥವಾ ಆಂಟಿ ನ್ಯಾಷನಲ್ಸ್ ಅಂತ ಕರೆಯುವಂಥ ಒಂದು ಟ್ರೆಂಡ್ ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ದಿಮಾಗಿ ನಕ್ಸಲ್ ಅಂತ, ಜ್ಞಾನವಂತ ನಕ್ಸಲರು ಅನ್ನುವಂಥ ಹೊಸ ಪದವನ್ನ ಹುಟ್ಟಾಕಿದ್ದಾರೆ. ಕಾಡಿನಲ್ಲಿದ್ದಂತಹ ನಕ್ಸಲರನ್ನ ನಿಗ್ರಹಿಸಲಾಗಿದೆ. ಆದರೆ ಈಗ ಈ ಒಂದು ದಿಮಾಗಿ ನಕ್ಸಲ್ಗಳಿಂದ ಸಮಾಜವನ್ನ ಕಾಪಾಡಬೇಕಾಗಿದೆ ಅನ್ನುವಂತಹ ಒಂದು ಅಪ್ರಬುದ್ಧ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಯಾರು ಈ ದಿಮಾಗಿ ನಕ್ಸಲರು? ಸರ್ಕಾರದ ನೀತಿಗಳನ್ನ ವಿಮರ್ಶೆ ಮಾಡುವಂತಹ ಬುದ್ಧಿಜೀವಿಗಳು, ಲೇಖಕರು, ಪತ್ರಕರ್ತರು ಮತ್ತೆ ಯುವ ಜನರು ಈಗ ವ್ಯವಸ್ಥೆಯ ಕಣ್ಣಿಗೆ ನಕ್ಸಲರಂತೆ ಕಾಣ್ತಾ ಇದ್ದಾರ. ದಶಕಗಳ ಕಾಲದಿಂದಲೂ ಪ್ರಶ್ನೆ ಮಾಡುವಂಥವರನ್ನ ಈ ಒಂದು ಇತ್ತೀಚಿನ ವ್ಯವಸ್ಥೆ ಹೇಗೆ ಹತ್ತಿಕ್ಕುತ್ತಾ ಬರ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಇದರ ಹಿಂದಿನ ರಾಜಕೀಯ, ಸಂವಿಧಾನದ ಆಶಯ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮಹತ್ವವನ್ನ ಬಹಳಷ್ಟು ಆಳವಾಗಿ ವಿಶ್ಲೇಷಣೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಫೇಸ್ಬುಕ್ ಅಲ್ಲಿ ಯಾರ್ಯಾರು ಈ ಒಂದು ಚಾನಲ್ ಅನ್ನು ನೋಡ್ತಿದ್ಯೋ, ಈ ಒಂದು ಎಪಿಸೋಡ್ ಅನ್ನ ನೋಡ್ತಿದ್ರೋ, ದಯವಿಟ್ಟು ಪೀಪಲ್ ಟಿವಿ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಸ್ನೇಹಿತರೆ, ಈ ಒಂದು ದಿಮಾಗ್ ಅಂತಂದ್ರೆ ಹಿಂದಿಯಲ್ಲಿ ಮೆದುಳು ಅಥವಾ ಬುದ್ಧಿ ಅಂತ ಅರ್ಥ. ಯಾರಿಗೆ ಯೋಚನೆ ಮಾಡುವಂತಹ ಶಕ್ತಿ ಇದೆಯೋ, ಯಾರು ಸರ್ಕಾರದ ನೆರೇಟಿವ್ಸ್ ಅನ್ನ ಕುರುಡಾಗಿ ಒಪ್ಕೊಳ್ಳದೆ ತರ್ಕಬದ್ಧವಾಗಿ ಪ್ರಶ್ನೆಯನ್ನ ಮಾಡ್ತಾರೋ ಅವರನ್ನ ದಿಮಾಗಿ ನಕ್ಸಲ್ ಅಂತ ಪರೋಕ್ಷವಾಗಿ ವ್ಯಾಖ್ಯಾನವನ್ನ ವ್ಯಾಖ್ಯಾನಿಸಲಾಗ್ತಾ ಇದೆ. ಸಶಸ್ತ್ರ ಹಿಡಿದು ಸರ್ಕಾರದ ವಿರುದ್ಧ ಹೋರಾಡದಂತವರನ್ನ ಇದೇ ಒಂದು ವ್ಯವಸ್ಥೆ ನಕ್ಸಲ್ ಅನ್ನುವಂತಹ ಹೆಸರಿಂದ ಕರೀತಾ ಇತ್ತು ಅನ್ನುವಂಥದ್ದು ಇತಿಹಾಸ. ಆದರೆ ಇಂದು ಪೆನ್ನನ್ನ ಹಿಡಿದಂಥವರನ್ನ, ಕೀಬೋರ್ಡ್ ಮೂಲಕ ಜಾಗೃತಿ ಮೂಡಿಸುವಂತಹ ಜನರನ್ನ, ಕ್ಯಾಮರಾ ಮುಂದೆ ಬಂದು ಸತ್ಯ ಹೇಳುವಂತಹ ಜನರನ್ನ ಅತಿ ದೊಡ್ಡ ಅಪಾಯ ಅಂತ ಬಿಂಬಿಸಲಾಗ್ತಾ ಇದೆ. ಇದೊಂದು ಅತ್ಯಂತ ಯೋಜಿತ ಸೈಕಲಾಜಿಕಲ್ ತಂತ್ರ ಅಂತ ಅನ್ಸುತ್ತೆ. ಸಮಾಜದಲ್ಲಿ ಯಾರು ವಾಸ್ತವವನ್ನ ಜನಸಾಮಾನ್ಯರಿಗೆ ವಿವರಿಸಬಲ್ಲರೋ ಅವರನ್ನ ಮೊದಲೇ ಅಪಾಯಕಾರಿ ಅಂತ ಬ್ರ್ಯಾಂಡ್ ಮಾಡುವಂಥದ್ದು ಇದರ ಒಂದು ಉದ್ದೇಶ. ಇದರಿಂದ ಭವಿಷ್ಯದಲ್ಲಿ ಆ ಚಿಂತಕ ಸರ್ಕಾರದ ಯಾವುದಾದ್ರೂ ಒಂದು ಭ್ರಷ್ಟಾಚಾರವನ್ನ ಏನಾದರೂ ಬಯಲಿಗೆ ಹೇಳಿದ್ರೆ ಜನರು ಆತನ ಮಾತನ್ನ ನಂಬಬಾರದು ಅನ್ನುವಂತಹ ವಾತಾವರಣವನ್ನ ಸೃಷ್ಟಿ ಮಾಡುವಂತಹ ಒಂದು ಕೆಲಸಕ್ಕೆ ಇಳಿದಿದ್ದಾರೆ. ಇದು ವಾಸ್ತವವಾಗಿ ಪ್ರಶ್ನಿಸುವ ಧ್ವನಿಯನ್ನ ಜನರಿಂದಲೇ ದೂರ ಮಾಡುವ ಒಂದು ರೀತಿಯ ತಂತ್ರಗಾರಿಕೆ. ಈ ಲೇಬಲ್ಗಳ ಇತಿಹಾಸವನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. 2014ರ ನಂತರ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತಹವರನ್ನ ಬಾಯಿ ಮುಚ್ಚಿಸೋದಕ್ಕೆ ಹಂತ ಹಂತವಾಗಿ ಹಲವಾರು ಪದಗಳನ್ನ ಬಳಸಲಾಗ್ತಾ ಬರ್ತಾ ಇದೆ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯ JNU ಕ್ಯಾಂಪಸ್ಗಳಲ್ಲಿ ಶುಲ್ಕ ಏರಿಕೆ ಬಗ್ಗೆ ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿಗಳನ್ನ ಟುಕಡೆ ಟುಕಡೆ ಗ್ಯಾಂಗ್ ಅಂತ ಕರೆದಿದ್ರು. ಅಭಿವೃದ್ಧಿಯ ಹೆಸರಿನಲ್ಲಿ ಆಗುವಂತಹ ಪರಿಸರ ನಾಶದ ವಿರುದ್ಧ ಧ್ವನಿ ಎತ್ತದವರನ್ನ ಅರ್ಬನ್ ನಕ್ಸಲರು ಅಂತ ಕರೆದಿದ್ರು. ರೈತ ವಿರೋಧಿ ಕೃಷಿ ಕಾಯ್ದೆಗಳ ವಿರುದ್ಧ ಬೀದಿಗಿಳಿದು 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರತಿಭಟನೆ ಮಾಡಿದಂತಹ ರೈತರನ್ನ ಆಂದೋಲನ್ ಜೀವಿಗಳು ಅಂತ ಮತ್ತೆ ಖಲಿಸ್ತಾನಿಗಳು ಅಂತೇಳಿ ಕರೆದಿದ್ರು. ಈಗ ಅದೇ ಸರಮಾಲಿಗೆ ದಿಮಾಗಿ ನಕ್ಸಲ್ ಅನ್ನುವಂಥ ಒಂದು ಹೊಸ ಪದ ಸೇರ್ಪಡೆ ಆಗಿದೆ. ಇದು ಕೇವಲ ಪ್ರಾಸಬದ್ಧ ಪದಗಳಲ್ಲ, ಬದಲಾಗಿ ಸರ್ಕಾರವನ್ನ ಟೀಕಿಸುವಂತಹ, ಪ್ರತಿಯೊಬ್ಬರನ್ನು ಸಮಾಜದ ಶತ್ರುಗಳನ್ನಾಗಿ ಚಿತ್ರಿಸುವ, ಪ್ರಶ್ನೆ ಮಾಡುವ ಸಮುದಾಯವನ್ನ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ವ್ಯವಸ್ಥಿತವಾದಂತಹ ಒಂದು ಅಜೆಂಡಾ ಅಂತ ನಾವು ನೋಡಬೇಕಾಗತ್ತೆ. ಇನ್ನು ಈಗ ಸಂವಿಧಾನದತ್ತ ಒಂದ್ಸಾರಿ ನಾವೇನಾದ್ರು ಕಣ್ಣಾಯಿಸಿ ನೋಡೋದಾದ್ರೆ, ಭಾರತದ ಸಂವಿಧಾನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಜೆಗಳಿಗೆ ನೀಡಿದಂತಹ ಅತ್ಯಂತ ಪ್ರಬಲ ಅಸ್ತ್ರ ಅಂತಂದ್ರೆ ಆರ್ಟಿಕಲ್ 19(1) ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು. ಅಂದ್ರೆ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ನಿರ್ಭೀತಿಯಿಂದ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಹಕ್ಕಿದೆ ಅನ್ನುವಂಥದ್ದು. ಸರ್ಕಾರದ ನೀತಿಗಳು ಜನವಿರೋಧಿಯಾಗಿದ್ರೆ
ಅದನ್ನ ಕಟುವಾಗಿ ಟೀಕಿಸುವ ಹಕ್ಕು ಪ್ರಜೆಗಳಿಗೆ ಇದೆ. ಸಂಸದೀಯ ಪ್ರಜಾಪ್ರಭುತ್ವದ ಅಡಿಪಾಯನೇ ಸಂವಾದ ಮತ್ತೆ ಚರ್ಚೆ ಅನ್ನುವಂಥದ್ದು. ವಿಮರ್ಶೆ ಇಲ್ಲದ ಸಮಾಜ ಸತ್ತ ಸಮಾಜಕ್ಕೆ ಸಮ. ಆದರೆ ಪ್ರಸ್ತುತ ಆಡಳಿತ ವ್ಯವಸ್ಥೆಯು ಈ ಒಂದು ಮೂಲ ಆಶಯವನ್ನೇ ಬುಡುಮೇಲು ಮಾಡ್ತಾ ಬರ್ತಾ ಇದೆ. ಸಂವಿಧಾನವು ಪ್ರಜೆಗಳು ಪ್ರಶ್ನೆಯನ್ನ ಮಾಡಬೇಕು, ಸರ್ಕಾರ ಉತ್ತರದ ಆಗಿರಬೇಕು ಅಂತ ಪ್ರತಿಪಾದನೆ ಮಾಡಿದ್ರೆ, ಇಂದಿನ ವ್ಯವಸ್ಥೆ ಪ್ರಶ್ನಿಸಿದರೆ ಜೈಲಿಗೆ ಕಳಿಸ್ತೇವೆ ಅನ್ನುವಂತಹ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋದಕ್ಕೆ ಕೇವಲ ಬೈಗಳುಗಳನ್ನ, ಒಂದು ಟ್ಯಾಗ್ಗಳನ್ನ ಮಾತ್ರ ಬಳಸಲಾಗ್ತಾ ಇಲ್ಲ. ಕಠಿಣ ಕಾನೂನುಗಳನ್ನ ವ್ಯವಸ್ಥಿತವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಬಂದಿದ್ದಾರೆ. UAPA ಮತ್ತೆ ಇನ್ನೊಂದು PMLA ಅನ್ನುವಂತಹ ಕಠಿಣ ಕಾಯ್ದೆಗಳನ್ನ ಪತ್ರಕರ್ತರು, ವಿದ್ಯಾರ್ಥಿಗಳು ಮತ್ತೆ ಹೋರಾಟಗಾರರ ಮೇಲೆ ನಿರಂತರವಾಗಿ ಇದೇ ಕೇಂದ್ರ ಸರ್ಕಾರ ಪ್ರಯೋಗಿಸಲಾಗ್ತಾ ಇದೆ. ಉದಾಹರಣೆಗೆ, ಬುಡಕಟ್ಟು ಜನಾಂಗದ ಹಕ್ಕುಗಳಿಗಾಗಿ ಹೋರಾಡಿದಂತಹ ಸ್ಟಾನ್ ಸ್ವಾಮಿ ಅವರಂತಹ 84 ವರ್ಷದ ವೃದ್ಧನನ್ನ ನಕ್ಸಲ್ ಅನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಿ ಜೈಲಿಗೆ ತಳ್ಳಿದ್ದು, ಅವರು ಒಂದು ವಿಚಾರಣಾಧೀನ ಕೈದಿಯಾಗಿಯೇ ಮೃತಪಟ್ಟದ್ದು ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಅಂತ ನಾವು ನೋಡಬೇಕು. ದುರಂತ ಅಂತಂದ್ರೆ, ಇದೇ ಸ್ಟಾನ್ ಸ್ವಾಮಿ ಅವರಿಗೆ ನೀರು ಕುಡಿಯೋದಕ್ಕೆ ಸ್ಟ್ರಾ ಸಹ ಇವರು ಕೊಡಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಲೋಪಗಳನ್ನ ಎತ್ತಿ ತೋರಿಸಿದವರ ಮೇಲೆ ದೇಶದ್ರೋಹದ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಸರ್ಕಾರವು ತನಗೆ ಬೆದರಿಕೆ ಎನಿಸುವಂತಹ ಯಾವುದೇ ಧ್ವನಿಯನ್ನ ರಾಷ್ಟ್ರೀಯ ಭದ್ರತೆಯ ನೆಪದಲ್ಲಿ ಅಡಗಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆಡಳಿತದ ಭ್ರಷ್ಟಾಚಾರವನ್ನ ಪ್ರಶ್ನಿಸುವಂಥದ್ದು ದೇಶದ್ರೋಹ ಹೇಗಾಗುತ್ತೆ ಅನ್ನುವಂಥದ್ದು ಇವತ್ತು ನಾವೆಲ್ಲರೂ ಸಹ ಒಕ್ಕೊರಲಿನಿಂದ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ವಾಸ್ತವದಲ್ಲಿ ಯುವಜನರು ಮತ್ತೆ ಪ್ರಜೆಗಳು ಕೇಳ್ತಿರುವಂತಹ ಪ್ರಶ್ನೆಗಳೇನು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಒಮ್ಮೆ ವಿಶ್ಲೇಷಣೆ ಮಾಡಬೇಕಾಗತ್ತೆ. 2014ರಲ್ಲಿ ಭರವಸೆ ನೀಡಿದಂತಹ ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಲ್ಲಿವೆ ಅಂತ ಯುವಕರು ಇವತ್ತಿನ ದಿನ ಕೇಳ್ತಾ ಇದ್ದಾರೆ. ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದ್ದು ಯಾಕೆ? ಗ್ಯಾಸ್ ಸಿಲಿಂಡರ್ ಬೆಲೆ ಗಗನಕ್ಕೇರಿದ್ದು ಏಕೆ? ಅನ್ನುವಂತಹ ಪ್ರಶ್ನೆಗಳನ್ನ ಮಹಿಳೆಯರು ಕೇಳ್ತಾ ಇದ್ದಾರೆ. ನೀಟ್ನಂತಹ ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಪದೇ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇರುವಂಥದ್ದು ಯಾಕೆ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇವು ಸಾಮಾನ್ಯ ಜನಜೀವನಕ್ಕೆ ಸಂಬಂಧಿಸಿದಂತಹ ಮೂಲಭೂತ ಮತ್ತೆ ಬದುಕಿನ ಪ್ರಶ್ನೆಗಳಿವು. ಇವನ್ನ ದೇಶದ್ರೋಹದ ಪ್ರಶ್ನೆಗಳು ಅಂತ ಕರೆಯೋದಕ್ಕೆ ಸಾಧ್ಯ ಇದೆಯೇ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ವ್ಯವಸ್ಥೆ ಅನ್ನುವಂಥದ್ದು ಈ ನೈಜ ಪ್ರಶ್ನೆಗಳಿಗೆ ಉತ್ತರಿಸುವ ಅಥವಾ ಸಮಸ್ಯೆಗಳನ್ನ ಬಗೆಹರಿಸುವ ಬದಲು ಪ್ರಶ್ನೆ ಕೇಳುವಂಥವರನ್ನೇ ಆಂದೋಲನ ಜೀವಿಗಳು ಅನ್ನುವಂಥ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಕೆಲಸವನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ತಾನೆ ಬರ್ತಾ ಇದೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ, ಸರ್ಕಾರ ಮತ್ತೆ ದೇಶದ ನಡುವಿನ ಒಂದು ವ್ಯತ್ಯಾಸವನ್ನ. ಸರ್ಕಾರವನ್ನ ವಿಮರ್ಶೆ ಮಾಡುವಂಥದ್ದು ದೇಶವನ್ನ ವಿಮರ್ಶೆ ಮಾಡದಂತೆ ಅಲ್ಲ. ಸರ್ಕಾರಗಳು 5 ವರ್ಷಕ್ಕೊಮ್ಮೆ ಬರುತ್ತೆ ಹೋಗುತ್ತೆ, ಬಟ್ ದೇಶ ಅನ್ನುವಂಥದ್ದು ಶಾಶ್ವತವಾಗಿ ಇರುತ್ತೆ. ಸರ್ಕಾರದ ಆರ್ಥಿಕ ನೀತಿಗಳನ್ನ, ವಿದೇಶಾಂಗ ನೀತಿಗಳನ್ನ ಅಥವಾ ಸಾಮಾಜಿಕ ನಿರ್ಧಾರಗಳನ್ನ ವಿರೋಧಿಸುವಂಥದ್ದು ನಿಜವಾದ ದೇಶಭಕ್ತಿ. ಯಾಕಂದ್ರೆ ವ್ಯವಸ್ಥೆಯ ತಪ್ಪುಗಳನ್ನ ತಿದ್ದಿ ದೇಶವನ್ನ ಸರಿದಾರಿಯಲ್ಲಿ ಕೊಂಡೊಯ್ಯುವಂತಹ ಉದ್ದೇಶ ಈ ಒಂದು ವಿಮರ್ಶೆಯ ಹಿಂದೆ ಇರುತ್ತೆ. ಬಟ್ ಇವತ್ತಿನ ಮಟ್ಟಕ್ಕೆ ನೋಡೋದಾದ್ರೆ, ಆಳುವಂಥವರನ್ನ ಹೊಗಳುವಂಥವರನ್ನ ಮಾತ್ರ ರಾಷ್ಟ್ರಭಕ್ತರು ಅಂತಲೂ ಮತ್ತೆ ಕಟುವಾಗಿ ವಿಮರ್ಶೆ ಮಾಡುವಂತಹ ಜನ ಯಾರಿದ್ದಾರೆ ಅವರನ್ನ ದೇಶದ್ರೋಹಿಗಳು ಅಂತಲೂ ಬಿಂಬಿಸುವಂತಹ ಒಂದು ರೀತಿಯ ಅಪಾಯಕಾರಿ ನೆರೇಟಿವ್ ಸೆಟ್ ಮಾಡಲಾಗ್ತಾ ಇದೆ, ಮತ್ತೆ ಈಗಾಗಲೇ ಮಾಡಲಾಗಿದೆ ಕೂಡ. ಮತ್ತೆ ಪ್ರಧಾನಿಯವರನ್ನ ಪ್ರಶ್ನೆ ಮಾಡಿದ್ರೆ ದೇಶವನ್ನ ಪ್ರಶ್ನೆ ಮಾಡದಂತೆ ಅನ್ನುವಂಥ ಒಂದು ರೀತಿಯ ಭ್ರಮೆಯನ್ನ ಇವತ್ತಿನ ದಿನ ಯುವ ಜನರಲ್ಲಾಗಿರ್ಬೋದು ಅಥವಾ ಒಂದು ಭಕ್ತರಲ್ಲಾಗಿರ್ಬೋದು ತುಂಬಿಸಿದ್ದಾರೆ. ಜಾಗತಿಕ ಇತಿಹಾಸವನ್ನ ನಾವು ಒಂಚೂರು ಗಮನಿಸಿದ್ರೆ, ಪ್ರಪಂಚದಾದ್ಯಂತ ಸರ್ವಾಧಿಕಾರಿಗಳು ಯಾವತ್ತೂ ಕೂಡ ಮೊದಲು ಗುರಿಯಾಗಿಸಿಕೊಂಡಿದ್ದೆ ಈ ದಿಮಾಗಿ ಅಥವಾ ಬುದ್ಧಿಜೀವಿ ವರ್ಗವನ್ನ. ಹಿಟ್ಲರ್ನ ಜರ್ಮನಿ ಆಗಿರ್ಬೋದು ಅಥವಾ ಮುಸ್ಲೋನಿಯಾ ಇಟಲಿ ಆಗಿರ್ಬೋದು, ಅಲ್ಲಿ ಮೊದಲು ದಾಳಿಗೆ ಒಳಗಾಗಿದ್ದು ಲೇಖಕರು, ವಿಜ್ಞಾನಿಗಳು ಮತ್ತೆ ಪ್ರಾಧ್ಯಾಪಕರು. ಯಾಕಪ್ಪ ಅಂತಂದ್ರೆ ವ್ಯವಸ್ಥೆಯ ಸುಳ್ಳುಗಳನ್ನ ಸುಲಭವಾಗಿ ಭೇದಿಸುವಂಥದ್ದು ಮತ್ತೆ ಜನಸಾಮಾನ್ಯರನ್ನ ಎಚ್ಚರಿಸುವಂತಹ ಒಂದು ಶಕ್ತಿ ಈ ವರ್ಗಕ್ಕೆ ಇರುತ್ತೆ ಅನ್ನುವಂತಹ ಭಯ ಈ ಆಳುವಂತಹ ಜನಕ್ಕೆ ಇತ್ತು. ಇವತ್ತು ಭಾರತದಲ್ಲಿ ನಡೀತಿರುವಂಥದ್ದು ಕೂಡ ಇದೇ ರೀತಿಯ ಒಂದು ಅಘೋಷಿತವಾದಂತಹ ಒಂದು ರೀತಿಯ ತುರ್ತು ಪರಿಸ್ಥಿತಿ. ಸಮಾಜ ಕೇವಲ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ ನೋಡಿಕೊಂಡು ಎಂಟರ್ಟೈನ್ಮೆಂಟ್ಗಳಲ್ಲಿ ಮುಳುಗಿದ್ರೆ ವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಅವರು ಒಳ್ಳೆಯ ಪ್ರಜೆಗಳು. ಬಟ್ ಆ ಯುವಜನತೆ ರಾಜಕೀಯ, ಶಿಕ್ಷಣ ಮತ್ತೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ತಕ್ಷಣ ಅವರನ್ನ ಅಪಾಯಕಾರಿ ಅಂತ ಘೋಷಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ಸವಾಲಿಗೆ ಪರಿಹಾರ ಏನು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡೋದಾದ್ರೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಯುವ ಸಮುದಾಯ, ಯುವ ಜನ ಮಾಡಬೇಕಾದಂತಹ ಕೆಲಸಗಳೇನು? ಮತ್ತೆ ಮೊದಲನೇದಾಗಿ ಈ ಲೇಬಲ್ಗಳಿಗೆ ಮತ್ತೆ ಟ್ಯಾಗ್ಗಳಿಗೆ ಹೆದರೋದನ್ನ
ಈ ಒಂದು ಯುವ ಜನತೆ, ಯುವ ಸಮುದಾಯ ಏನಿದೆ ಅವರು ನಿಲ್ಲಿಸಬೇಕಾಗತ್ತೆ. ಯಾರೋ ದಿಮಾಗಿ ನಕ್ಸಲ್ ಅನ್ನು ಮಾತ್ರಕ್ಕೆ ಪ್ರಶ್ನೆ ಮಾಡುವಂಥವರು ಯಾವುದೇ ಕಾರಣಕ್ಕೂ ಅಪರಾಧಿಗಳು ಆಗೋದಿಲ್ಲ. ಅದು ಆಳುವಂತಹ ಜನ ಯಾರಿದ್ದಾರೆ ಇವರು, ಅವರ ಒಂದು ಅಸಹಾಯಕತೆಯನ್ನು ತೋರಿಸ್ತಾ ಇದೆ. ಅವರಿಗೆ ತರ್ಕಬದ್ಧವಾಗಿ ಉತ್ತರ ನೀಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಇಂತಹ ಅಸ್ತ್ರಗಳನ್ನು ಉಪಯೋಗಿಸ್ತಾರೆ. ಮತ್ತೆ ಎರಡನೇದಾಗಿ ನಾವು ನೋಡೋದಾದ್ರೆ, ಓದುವಂತಹ ಅಭ್ಯಾಸವನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಸಂವಿಧಾನವನ್ನ ಹೆಚ್ಚು ಓದ್ಕೊಳ್ಬೇಕಾಗತ್ತೆ. ನಾಗರಿಕರ ಹಕ್ಕುಗಳು ಮತ್ತೆ ಕರ್ತವ್ಯಗಳ ಬಗ್ಗೆ ಆಳವಾದಂತಹ ಅರಿವು, ಜ್ಞಾನವನ್ನ ಮೂಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಮೂರನೇದಾಗಿ, ಪ್ರಶ್ನಿಸುವಂತಹ ಪ್ರಕ್ರಿಯೆಯನ್ನ ಯಾವುದೇ ಕಾರಣಕ್ಕೂ ಈ ಒಂದು ಯುವ ಸಮುದಾಯ ನಿಲ್ಲಿಸಬಾರದು. ಮತ್ತೆ ಶಾಲಾ ಕಾಲೇಜುಗಳ ಶುಲ್ಕದಿಂದ ಹಿಡಿದು ಸಂಸತ್ತಿನಲ್ಲಿ ಪಾಸ್ ಆಗುವಂತ ಪ್ರತಿಯೊಂದು ಬಿಲ್ನ ಸಾಧಕ ಬಾಧಕಗಳನ್ನ ಪ್ರಶ್ನೆ ಮಾಡುವಂಥದ್ದಾಗಬೇಕು, ಮತ್ತೆ ಅದನ್ನು ತಿಳ್ಕೊಳ್ಳುವಂಥದ್ದಾಗಬೇಕು. ಪ್ರಶ್ನಿಸುವ ಸಮಾಜ ಮಾತ್ರ ವೈಜ್ಞಾನಿಕವಾಗಿ ಮತ್ತು ಬೌದ್ಧಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ. ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದ್ರೆ ಸಮಾಜ ಅನ್ನುವಂಥದ್ದು ಗುಲಾಮಗಿರಿಗೆ ತಳ್ಳಲ್ಪಡುತ್ತೆ. ಸಂವಿಧಾನ ನೀಡಿರುವಂಥ ಈ ಒಂದು ಪ್ರಶ್ನಿಸುವಂತಹ ಹಕ್ಕನ್ನು, ಈ ಒಂದು ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಇವತ್ತಿನ ಪೀಳಿಗೆಯ ಅತಿ ದೊಡ್ಡ ಜವಾಬ್ದಾರಿ. ದೇಶದ ಅಭಿವೃದ್ಧಿಗೆ ಧೀಮಾಗಿಗಳ ಅಂದರೆ ಜ್ಞಾನವಂತರ, ಬುದ್ಧಿವಂತರ ಐಡಿಯಾಗಳು ಬಹಳಷ್ಟು ಅಗತ್ಯ ಇದೆ. ಅವರನ್ನು ನಕ್ಸಲರುವಂತ ಜರಿಯೋ ಬದಲಾಗಿ ಅವರ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಹುಡುಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕಾಗತ್ತೆ. ವಿಮರ್ಶೆಯೇ ಪ್ರಜಾಪ್ರಭುತ್ವದ ಉಸಿರು, ಮತ್ತು ಆ ಉಸಿರು ಸದಾ ಜೀವಂತವಾಗಿರಬೇಕು. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.